ನೋಡವ ಹೆಂಗಿದ್ರು ಕಿತ್ತೋಗಿರೋ ಕಂಬ್ಳಿ ಸರಿ ಇಲ್ಲ. ಕಿತ್ತೋಗಿರೋಳು ಕಂಬ್ಳಿ ಅವಳು ಆ ಮಾನಮರ್ವದಿ ಇಲ್ದಿರೋಳು ಸರಿ ಇಲ್ಲ ಮೊದ್ಲೇನೆಯ. ಹೆಂಗಿದ್ರು ನನ್ನ ಮೊಮ್ಮಗ ಡೈವರ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಬಿಟ್ಟು ನಿರ್ಧಾರ ಮಾಡ್ಬಿಟ್ಟವ್ನಿ. ಡೈವರ್ಸ್ಗೆ ಆಗ್ಲೇ ನೀನಿಯ ಅದೇನೋ ಕಳಿಸ್ತೀನಿ ಕಣಜಿ ಡೈವರ್ಸ್ಗೆ ಅಂತ ಹೇಳ್ಬಿಟ್ಟು ಹಂಗೊಂತಿದ್ದ ಹೋದ. ನೋಡಮ್ಮಿ ನಿಂದಂತೂ ಹೆಂಗೋ ಜೀವನ ಸಂದಕಿರ ಮನೆಗೆ ಸಿಕ್ಕಿ ಸೆಟ್ಲಾಯ್ತು. ಇನ್ನ ಈ ನನ್ನ ಮೊಮ್ಮಗೊಂದು ಸೆಟ್ಲ್ ಆಗೋಗ್ಬಿಟ್ಟ ನೋಡವ. ಅಪ್ಪ ಅವಾಗ ಹೊಸಿ ಸಮಾಧಾನ ಆಯ್ತದೆ. ನನ್ನ ಮೊಮ್ಮಗೊಂದು ಸೆಟ್ಲ್ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ನನಗೂ ಸಮಾಧಾನ ಆಯ್ತದೆ. ನೀನು ಹೆಂಗೋ ಒಳ್ಳೆ ಸಂದಕಿರ ಒಳ್ಳೆ ದುಡ್ಡಿರೋ ಮನೆಗೆ ಸಿಕ್ಕಿದ್ಯಾ. ನನ್ನ ಮೊಮ್ಮಗನು ಹಂಗೇನೇನಿಯ ಒಳ್ಳೆ ಸಂದಕಿರ ಮನೆಗೆ ಅಂದರೆ ಆ ಹುಡುಗಿ ಅಂಥ ಮನೆಯಿಂದ ಬಂದ್ಬಿಟ್ರೆ ಮೇಲಲ್ವೇ ಅವನು ಸಂದಕ್ಕಿರ್ತಾನೆ, ನಾವು ಇಲ್ಲಿ ಸಂದಕ್ಕಿರ್ತೀವಿ. ಅದಕ್ಕೇನೇನಿಯ ಈಗ ನಿನ್ನ ತಮ್ಮಂಗೆ ಬ್ಯಾರೆ ಮದುವೆ ಮಾಡೋಣ ಏನಂತೀಗ. ಅಜ್ಜಿ ಅವನು ಇಷ್ಟಪಟ್ಟು ಆಯ್ತೀನಿ ಅಂತಂದ್ರೆ ಎಷ್ಟು ದಿನ ಹಿಂಗೆ ಇರೋಕ್ಕಾಯ್ತದೆ. ಡೈವರ್ಸು ಪೈವರ್ಸ್ ಎಲ್ಲನೂ ಆಗಲಿ ಆಮೇಕಿಂದ ಬೇಕಾದ್ರೆ ನೋಡೋಣ. ಯಾವ್ದಾನ ಒಳ್ಳೆ ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡಿದ್ರೆ ಮುಗಿತಲ್ಲ. ಏ ಹುಡುಗಿನ ಹುಡ್ಕೋದೇನು ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಅದೇ ಈಗ ಫ್ರೆಂಡು ಅಂತ ಹೇಳ್ಬಿಟ್ಟು ಬಂದವಳಲ್ಲ ಆ ಹುಡುಗಿ ನಿನ್ನ ತಮ್ಮನ ಫ್ರೆಂಡು ಅಂತ ಹೇಳ್ಬಿಟ್ಟು ಹಾಂ ಬಿಸ್ನೆಸ್ ಪಾರ್ಟ್ನರು ಅಂತ. ಹ್ಞೂ ಆ ಹುಡುಗಿನಿಯ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಕಾರ್ ಐತೆ ಪ್ಯಾಟನಾಗೆ ಒಂದು ಮನೆ ಬೇರೆ ಐತಂತೆ ಬಾಡಿಗೆ ಬೇರೆ ಬರ್ತದಂತ ಅದ್ರಾಗೆ ಹೆಂಗೋ ನಿನ್ನ ತಮ್ಮನ ಹೆಂಗೋ ಹೊಂದ್ಕೊಂಡವಳೆ ಸಣ್ಣ ಹೊಂದ್ಕೊಂಡು ಹೋಯ್ತಾವಳೆ. ಸುಮ್ಮನೆ ಡೈವರ್ಸ್ ಕೊಡಿಸ್ಬಿಟ್ಟು ಹಂಗೆ ನೀನು ಮದುವೆ ಮಾಡಿಬಿಟ್ರೆ ಹೆಂಗಿರ್ತದೆ. ಅಜ್ಜಿ ನೀನು ಎಲ್ಲಿಂದ ಎಲ್ಲಕ್ಕೆ ಸ್ಕೆಚ್ ಆಗ್ತಿದೀಯ ಅಜ್ಜಿ ನೀನು. ಅಯ್ಯೋ ನಿನ್ನ ಒಳ್ಳೆ ಚೆನ್ನಾಗಿ ಸ್ಕೆಚ್ ಆಗ್ತಿದೆಯಲ್ಲ ನೀನು ಸುಮ್ಮನೆ ಇರು. ಅಲ್ಲ ಫ್ರೆಂಡುಗಳಿಗೆಲ್ಲ ಮದುವೆ ಮಾಡೋಕ್ಕಾಗ್ತೈತಾ. ಅದು ಬೇರೆ ಏನು ಡೈವರ್ಸ್ ಕೊಡ್ತೀನಿ ಅಂತ ಅವ್ರು ಹೇಳ್ಬಿಟ್ರಾ. ಮದುವೆ ಆಗಿರೋ ಹೆಂಗ್ಸು ಎಲ್ಲರಿಗೂ ಡೈವರ್ಸ್ ಕೊಡಿಸ್ಬಿಟ್ಟು ನೀನು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ. ನಾನು ಮೊನ್ನೆ ಮಾತಾಡಿದೆ ನನ್ನ ಗಂಡಂಗೆ ಬುದ್ಧಿ ಬರಲಿ ಆಮೇಲೆ ಯೋಚನೆ ಮಾಡೋಣ ಅಂತ ಅಂತಿತ್ತು. ಹಾಗೆಲ್ಲನೂ ಮದುವೆ ವಿಚಾರನ ಎಲ್ಲರ ತಗೋ ಮಾತಾಡ್ಬೇಡಜ್ಜಿ. ನಿನಗೆ ಏನೂ ಗೊತ್ತಾಗಲ್ಲ ನಿನಗೆ. ಅಯ್ಯಯ್ಯ ನಿನ್ನ ತಮ್ಮನ ಮೇಲೆ ಇಷ್ಟ ಇಲ್ದಿದ್ದೆ ನೀನು ಬಂದ್ಬಿಟ್ಟು ಇಲ್ಲಿ ಬಿಸಿನೆಸ್ ಎಲ್ಲ ಮಾಡ್ತೀನಿ ಅಂತ ಮಾಡ್ತಾಳ. ಇಷ್ಟ ಇರೋದಕ್ಕೆ ತಾನೇ ಮಾಡ್ತಿರೋದು. ನಿನ್ನ ತಲೆನಾಗೆ ಬುದ್ಧಿನೇ ಇಲ್ಲ ಕಣಮ್ಮಿ. ನಿನ್ನ ತಲೆನಾಗೆ ಸುಮ್ಮನೆ ಹಂಗೆ ಸಿಕ್ಕರೆ ಹಂಗೆ ನೀನು ಆಡ್ತೀಗ ನೀನಂತನೂ. ನಿನ್ನ ತಲೆನಾಗೆ ಏನಾಯ್ತು ಹೇಳು. ಏನಾಯ್ತು ಹತ್ತು ಪೈಸದ ಹೇಳು. ಏನೂ ಇಲ್ಲ ನಿನ್ನ ತಲೆನಾಗೆ. ಯಾವಾಗೂ ಬರೀ ಇಲ್ದಿರೋದನ್ನೇ ಯೋಚನೆ ಮಾಡ್ತೀಯ. ನಾನು ಅನ್ಕೊಂಡಿದ್ದೀನಿ ಇವಾಗ ಹೋಗ್ಬಿಟ್ಟು ನನ್ನ ಮೊಮ್ಮಗನ ಮದುವೆ ಮಾಡ್ಕತ್ತೀಯ ಅಂತ ಕೇಳಬಿಡ್ತೀನಿ. ಅಯ್ಯೋ ಅಜ್ಜಿ ನಿಂಗೇನು ತಲೆ ಕೆಟ್ಟೈತಾ. ನೀ ಸುಮ್ಕಿರು ಏನು ಕೇಳಕ್ಕೆ ಹೋಗ್ಬೇಡ. ಕೇಳಕ್ಕೆ ಹೋಯ್ತದಂತೆ ಕೇಳೋಕ್ಕೆ ನಿನಗೆ ಎನರ್ಜಿ ಆಗೈತೆ ನಿನಗೆ. ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡ ಸುಮ್ಮನಿರಜ್ಜಿ ನೀನು. ಬೇಕಾದ್ರೆ ಬೇರೆ ಯಾವ್ದಾನ ಹುಡುಗಿನ ಹುಡುಕ್ಬಿಟ್ಟು ಮದುವೆ ಮಾಡೋಣ. ಹಾಗೆಲ್ಲ ಕೇಳಿ ಸುಮ್ಮನೆ ಅವ್ರ ತಕ್ಕ ಚೀತು ಅಂತ ಅನ್ನಿಸ್ಕೋಬೇಕಾ ನೀನು. ಸುಮ್ಮನಿರು. ಫ್ರೆಂಡ್ಸು ಅಂತಂದಿದ್ದು ಮಾತ್ರಕ್ಕೆ ಮದುವೆನೇ ಆಗ್ಬಿಡ್ತಾರಾ. ನೀನಂತೂ ಸಂದಕಿರ ಮನೆಗೆ ಹೋಗಿ ಸೆಟ್ಲ್ ಆಗಿದೆಯಾ. ಅವನೇನು ಆಗೋದು ಬೇಡವಾ. ಅವ್ನು ಹಿಂಗೆ ಇದ್ಬಿಡ್ಲ ಅವನು ಸೆಟ್ಲ್ ಆಗದಿದ್ದಂಗೆ ನೀ ಹೇಳು ನೀನು ಸಂದಕ್ಕೆ ಹೇಳ್ತೀಯ ನೀನಂತೂ. ಅವನೇನು ಸೆಟ್ಲ್ ಆಗೋದು ಬೇಡ ಬಿಡು ಹಿಂಗೆ ನೀನು ಇದ್ಬಿಡ್ಲಿ. ಈಗ ಹೆಂಗೋ ಕಾರು ಪಾರು ಇರೋ ಹುಡುಗಿ ಸಿಕ್ಕವಳೆ ನೀನು ಸುಮ್ಕಿರು. ನಾನು ಹೋಗಿ ಮಾತಾಡಿ ಸೆಟ್ಲ್ ಮಾಡಿಸಿ ಹೆಂಗೋ ಮದುವೆ ಮಾಡಿಸಿ ಇಬ್ರು ನೆಮ್ಮದಿಯಾಗಿ ಜೀವನ ಮಾಡಂಗೆ ಮಾಡ್ತೀನಿ ನಾನು. ಅಜ್ಜಿ ಅಜ್ಜಿ ನಿಂತ್ಕೊಳ್ಳಜ್ಜಿ. ಅಬ್ಬಾ ನಮ್ಮ ಅಜ್ಜಿಗೆ ಯಾರ ಹತ್ರ ಒಂಚೂರು ದುಡ್ಡು ಕಾಣಿಸ್ಬಿಟ್ರೆ ಸಾಕು ಎಲ್ರಿಗೂ ಗಂಟಾಕಕ್ಕೆ ನೋಡ್ತಾ ಇರ್ತೈತಿ. ಅಯ್ಯೋ ದೇವ್ರೆ ಈಗ ಏನು ಮಾಡೋದು. ನನ್ನ ತಮ್ಮ ಅವನಂತೂ ಯಾವಾಗೂ ಮೇಡಮ್ ಮೇಡಮ್ ಅಂತ ಅವ್ನ ಮನ್ಸಾಗಂತೂ ಇಲ್ಲವೇ ಇಲ್ಲ. ಇವರು ಇನ್ನು ಇವ್ರ ಮನ್ಸಾಗ ಏನಾಯ್ತೋ ಏನೋ ಗೊತ್ತಿಲ್ಲ. ಇದೆಲ್ಲ ಬೇಕಾ ನಮ್ಮ ಅಜ್ಜಿಗೆ. ನಿಂದು ನಂದು ಸಿಯೋಮ್ ಒಂದೇ ಥರ ನೀನೇ ಕೊಟ್ಟಿಂಗು. ಯಾರ ದೂರ ಸಂಬಂಧಿಕೇನೇನೋ ಅನ್ಕೋಬೇಕು ಹಂಗೆ ಕಾಣಿಸ್ತಿದ್ಯಾ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಬಿಸಿನೆಸ್ ಏನೋ ಶುರು ಮಾಡ್ತಿದ್ದೀರಂತೆ. ಅಂದರೆ ಬಿಸಿನೆಸ್ ಅಂದರೆ ಮಾಮೂಲಿ ಶೆಡ್ಡು ಕುರಿ ಶೆಡ್ ಆ ಥರ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು. ಹೌದಾ ನಿನ್ನ ಫ್ರೆಂಡ್ ಬೇರೆ ಯಾರು ಅಲ್ಲ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಪೊದ್ದು ಮಗನೇನಿಯ. ಕ್ಲೋಸ್ ನನಗೂ ಅವಳಿಗೂ ನಾನು ಪೊದ್ದು ಬಿಟ್ಟಿರೋದೇ ಇಲ್ಲ. ಇಬ್ರು ಅಷ್ಟು ಕ್ಲೋಸು. ಅದಕ್ಕೆ ಏನು ಮಾಡ್ತಿರೋ ಏನೋ ತಿಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ತಿಳ್ಕೊಂಡು ಹೋಗಕ್ಕೆ ಅಂತ ಬಂದು ಇಲ್ಲ ತಿಳ್ಕೊಂಡು ಊರು ತುಂಬ ಬಿಸಿ ಬಿಸಿ ಸುದ್ದಿ ಕಾಫಿ ಕೊಡ್ರಿ ಟೀ ಕೊಡ್ರಿ ಉಪ್ಪಿಟ್ಟು ಕೊಡ್ರಿ ಅಂತ ಊರು ತುಂಬ ಹೇಳ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದು. ನೀವೊಳ್ಳೆ ಸಂದ ಕೇಳ್ತೀರಾ ನೀವಂತೂ. ತಮಾಷೆ ಮಾಡ್ತೀರಾ ನೀವಂತೂ. ಭಾಳ ತಮಾಷೆ ಮಾಡ್ತೀರಾ. ಏ ಕುಕ್ಕ ಸುಮ್ಕೆನೇನೆ. ತಮಾಷೆನಂತೆ ತಮಾಷೆ. ತಮಾಷೆನಿಲ್ಲ ಎಂಥದೂ ಇಲ್ಲ. ಹೋಗಿ ಸುಮ್ಕೆನೇನೆ. ನನ್ನ ಮೊಮ್ಮಗ ಮಾಡ್ದಾಗ ಬೇಕಾದ್ರೆ ನೋಡ್ಕೊಳ್ಳಿವಂತೆ. ಈಗಲೇ ಊರು ತುಂಬ ಹಬ್ಬಿಸ್ಬಿಟ್ಟು ಹಾಳು ಮಾಡಬೇಡ ನನ್ನ ಮೊಮ್ಮಗುನ. ಹೋಗ್ತೇಮ್ಮ. ಅಯ್ಯೋ ನಾನೇನು ಕಿತ್ಕೊಂಡು ತಿನ್ನಕ್ಕೆ ಬಂದಿಲ್ಲ ಕಣವ. ನಾನೇ ಬಂದ್ಬಿಟ್ಟು ಕಿತ್ಕೊಂಡು ತಿಂದ್ಬಿಡ್ತೀನ ಇಲ್ಲ ಏನು ಮಾಡ್ಬಿಡ್ತೀನಿ. ಸುಮ್ ಕಿದ್ಬಿಡು. ಏನೋ ವಿಷಯ ತಿಳ್ಕೊಳ್ಳಿ ಏನು ಬಿಸ್ನೆಸ್ ಮಾಡ್ತಾರೋ ಅಂತ ಕೇಳ್ದೆ ಅಷ್ಟೇ. ಅಷ್ಟು ಬಿಟ್ರೆ ನನಗಂತೂ ಇನ್ನೇನು ಬೇಕು ಹೇಳು. ಇನ್ನೇನು ಬೇಡ ನನಗಂತೂ. ಸಾಕು ವಿಷಯ ಒಂಚೂರು ಗೊತ್ತಾಗಬೇಕಿತ್ತು. ಅಯ್ಯೋ ಹೇಳ್ಕೊಂಬಂದ್ರೆ ಏನಕ್ಕ ಏನಾಯ್ತದೆ. ಇನ್ನೂ ಒಟ್ಟುರ್ಕೊಂಡು ಸಾಯ್ತಾರೆ ಎಲ್ರೂ. ಉರ್ಕೊಂಡು ಸಾಯ್ಲಿ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡಿ ನೀ ಸುಮ್ಕಿರು. ನಮ್ಮೂರು ನ್ಯೂಸ್ ಪೇಪರ್ ಇವಳು ಜಯಮ್ಮ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಯಾವಾಗೂ ನ್ಯೂಸ್ ಓದೋದೇ ನೆನೆಯ ಕೆಲಸ. ಊರು ತುಂಬಾನು ನಮ್ಮನೆ ವಿಷಯ ಕೇಳ್ಕೊಂಡು ಹೋಗಿ ಪಕ್ಕದ ಮನೆಗೆ ಹೇಳೋದು, ಪಕ್ಕದ ಮನೆ ವಿಷಯ ಕೇಳ್ಕೊಂಡು ನಮ್ಮನೆಗೆ ಬಂದು ಹೇಳೋದು. ಬೋರಿ ಒಂದೊಂದು ಮನೆ ಅಲ್ಲ 10 ಮನೆಗೆ ವ್ಯವಹಾರ ಮಾಡ್ಕೊಂಡು ಎಲ್ಲ ಹೇಳ್ಕೊಂಬಿಟ್ಟು ಬರೋದು. ಅದೇ ನೆನೆಯ ಇವಳು ಕ್ಯಾಮೆ ಅಂತ ಹೇಳಿದ್ರೆ. ಇವಳು ಬಂದರೆ ಶಾನೆ ಏನು ಹೇಳಕ್ಕೆ ಹೋಗ್ಬೇಡ. ನಾನು ಸೊಸೆಯವಳೆಲ್ಲ ಪೊದ್ದಿ ಇವಳು ನಾನು ನೆತ್ತಿ ಮೇಲೆ ಕೂರಿಸ್ಕೊಬಿಟ್ಟವಳೆ. ಫ್ರೆಂಡು ಅನ್ಕೊಂಡು ನೆತ್ತಿ ಮೇಲೆ ಕುಂತ್ಕೊಂಡ್ರದು. ಅಯ್ಯೋ ಬಿಡು ಸುಮ್ಮನೆ ನೀ ಅವಳ್ತಾಗ ಏನು ಅರ್ಧಂಬರ್ಧ ಹೇಳಿ ಸುಮ್ಮನೆ ಆಗಬೇಕು. ಈಗ 8 ಜನಕ್ಕೆ ಹೋಗಿ ಹೇಳಿರ್ತಾಳು ಬಿಸ್ನೆಸ್ ಮಾಡ್ತಾವ್ರಂತೆ ಅಂತ ಹೇಳ್ಬಿಟ್ಟು. ಅರ್ಧ ಜನರು ಕಣ್ಣು ಈ ಜಯಮ್ನಿಂದ ನೀನು ಬೀಳ್ತದೆ.
ಮತ್ತೆ ಏನು ಆರಾಮ ಕುಂತ್ಕೊಬಿಟ್ಟಿದ್ದೀಗಲ್ಲ. ನಾನೆಲ್ಲ ನಿನ್ನ ಮನೆ ಕಂಡಿದ್ದಲ್ವಾ, ಸುಮ್ಕೆ ಯಾಕೆ ನಿಂಗೆ ತೊಂದರೆ ಕೊಡಬೇಕು, ನಿನ್ನ ಮನೆ ಕಂಡಿದ್ದೀಗ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನೇನು ಎದ್ದು ಓಡಾಡ್ಕೊಂಬಿಟ್ಟು ಬರಣಿ ಅಂತ ನನ್ನ ಮೊಮ್ಮಗಳು ಮಾತಾಡ್ಸ್ಕೊಬಿಟ್ಟು ಬರಣಿ ಅಂತ ಹೋಗಿದ್ದೆ. ಈಗ ಹಂಗೆ ವಾಪಸ್ ಬಂದೆ. ಅದೇ ಅಜ್ಜಿ ಏನು ಕೆಲಸ ಇರಲಿಲ್ವಲ್ಲ, ಹಂಗೆ ನಿದ್ದೆ ಬಂದ್ಬಿಡ್ತು, ಸುಮ್ಮನೆ ಮಲ್ಕೊಬಿಟ್ಟೆ ನಾನು. ಇನ್ನೇನು ಮಾಡ್ತೀರಾ, ಇಲ್ಲಿ ಬೇಜಾರಾಗ್ತೈತೆ. ಈಗ ಸ್ವಲ್ಪ ಕೆಲಸ ಎಲ್ಲ ಶುರುವಾದರೆ ಅದನ್ನು ಏನಾರ ಮಾಡ್ಬೋದು. ಈ ಕೆಲಸನೂ ಏನು ಶುರು ಏನು ಆಗಿಲ್ವಲ್ಲ, ಅದಕ್ಕೆ ನಾನು ಸುಮ್ಮನೆ ಮಲಗಿದ್ದೆ. ಮತ್ತೆ ಹೊಲ್ದತ್ರಕ್ಕೆ ಏನಾರ ಹೋಗ್ಬೇಕಾ, ಇಲ್ಲ ಅಂತಾರೆ ನಿಮ್ಮ ಅಮ್ಮಗೆ ಏನಾರ ಬಂದಿದ್ನಾ? ನಾನು ಮೊಮ್ಮಗ ಎಲ್ಲಿ, ಅವನು ಆ ಕೆಲಸ ಈ ಕೆಲಸ ಅಂತ ಹೋಗಿರ್ತಾನೆ. ನಾನು ನಿನ್ಗೆ ಏನೋ ಒಂದು ವಿಷಯ ಹೇಳನಿ ಅಂತ ಅಂದ್ಕೊಂಡೆ. ಅಯ್ಯೋ ಹೇಳಿ, ಅದನ್ನ ಬೇರೆ ಯೋಚನೆ ಮಾಡಿ ಯಾಕೆ ಹೇಳ್ತೀರಾ? ಹೇಳಿ, ಏನು ವಿಷಯ ಹೇಳ್ಬೇಕು? ಹಂಗೇನಿಲ್ಲ, ನಿನ್ನ ಗಂಡ ಸರಿ ಇಲ್ಲ, ನಿನ್ನ ಗಂಡನವೇ ಬಿಟ್ಬಿಟ್ಟು ಹೊಂಟೋಗವನೆ. ನಿನ್ಗೇನು ಬೇಜಾರಾಗಿಲ್ವಾ? ನಿನ್ನ ಗಂಡಿಂಗೆ ಬಿಟ್ಟೋಗೋನಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಅನ್ಸಕ್ಕಿಲ್ವಾ? ಅನ್ನಿಸ್ದೇ ಇರ್ತದ? ಅನ್ನಿಸ್ತದೆ, ಸಿಕ್ಕಾಪಟ್ಟೆ ಬೇಜಾರೂ ಆಯ್ತದೆ. ಹಂಗಂತ ಏನು ಮಾಡೋಕ್ಕಾಯ್ತದೆ? ಬಿಟ್ಟೋಗವನೇ, ಅವನೇ ದೊಡ್ಡ 420. ಅವನು ಸರಿ ಹೋಗಿ ಅವನ್ನೆಲ್ಲ ಜೀವನ ಬದಲಾಯಿಸ್ಕೊಂಡು ಅವನಿಗೆ ಜನ್ಮದಾಗ ಬದಲಾಗಕ್ಕಿಲ್ಲ ಅಂತ ಅನ್ನಿಸ್ತದೆ. ನಾನೇ ಬಿಟ್ಬಿಟ್ಟಿದ್ದೀನಿ. ಏನಾರ ಮಾಡ್ಕೊಂಡು ಹಾಳಾಗೋಗಿ ಅವನಿಗೆ ಒಂದಿನ ಅರ್ಥ ಆದಾಗ ಅವತ್ತು ಜೀವನನೇ ಇರಲ್ಲ, ಅರ್ಥ ಆಗೋ ಅಷ್ಟೊತ್ತಿಗೆ. ಅದು ಸರಿನೇನೆ. ಅಲ್ಲ, ನಿನ್ನ ಗಂಡಂಗೆ ಕೊಟ್ಬಿಡು ಡೈವರ್ಸ್ ಕೊಟ್ಬಿಡು ನಿನ್ನ ಗಂಡಂಗೆ. ಇಷ್ಟೆಲ್ಲ ಮೋಸ ಮಾಡೋನಲ್ಲ ಬಡ್ಡಿ ನನ್ನ ಮಗ, ಅವನ ಜೊತೆ ಇದ್ಬಿಟ್ಟು ಮದುವೆ ಸಂಬಂಧ ಇಟ್ಕೊಂಡು ಏನು ಮಾಡ್ತೀಯಾ? ಈಗ ನನ್ನ ಮೊಮ್ಮಗನೂ ಆ ಕಮಲಿಗೆ ಡೈವರ್ಸ್ ಪೇಪರ್ನ ಕಳಿಸ್ಬಿಟ್ಟವನಂತೆ. ಡೈವರ್ಸ್ ಇನ್ನೇನು ಆಗೋಗ್ಬಿಡ್ತದೆ. ಅಯ್ಯೋ ಹೌದಾ? ಹ್ಞೂ, ಡೈವರ್ಸ್ ಪೇಪರ್ ಎಲ್ಲ ಕಳಿಸ್ಬಿಟ್ಟವನೇ. ಅದಕ್ಕೆ ಹೇಳಿದ್ದು ನೀನು ಡೈವರ್ಸ್ ಕೊಟ್ಬಿಡು ನಿನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಬ್ರು ಡೈವರ್ಸ್ ತಗೊಬಿಟ್ಟು ನೀನು ಯಾಕೆ ನನ್ನ ಮೊಮ್ಮಗೂ ನೀನು ಮದುವೆ ಮಾಡ್ಕೋಬಾರ್ದು? ಅಜ್ಜಿ, ಇದೇನು ಹೇಳ್ತಿದ್ದೀರ ಅಜ್ಜಿ? ನಾನು ನಿಮ್ಮ ಮೊಮ್ಮಗನ ಮದುವೆ ಮಾಡ್ಕೊಳ್ಳೋದು ಅಂದರೆ ಏನು? ನಮ್ಮ ಕಡೆ ಎಲ್ಲನೂ ಒಂದ್ಸಲ ಮದುವೆ ಆದಮೇಲೆ ಹೆಂಗ್ಸು ಇನ್ನೊಂದು ಮದುವೆ ಮಾಡ್ಕೊಂಡ್ಲೇಬಾರ್ದು. ಒಂದೇ ಗಂಡನ ಜೊತೆ ನೆನೆಯ ಸಾಯ ಗಂಟನೂ ಇರಬೇಕು. ಅಕಸ್ಮಾತ್ ಮದುವೆ ಮಾಡ್ಕೊಂಡು ಒಂದೇ ದಿನಕ್ಕೆ ನೆನೆಯ ಗಂಡ ಸತ್ರೂ ನಮ್ಮ ಕಡೆ ಯಾರೂ ಇನ್ನೊಂದು ಮದುವೆ ಮಾಡ್ಕೊಳಕ್ಕಿಲ್ಲ. ಅದು ಬೇರೆ ನಿಕ್ಕಿ ನನ್ನ ಫ್ರೆಂಡ್ ಅಲ್ವಾ, ಅವನನ್ನು ಮದುವೆ ಮಾಡ್ಕೊಳ್ಳೋದು ಅಂದರೆ ಏನು? ನನ್ನ ಗಂಡ ಇವ್ರ ಹೆಂಡ್ತಿನ ಕರ್ಕೊಂಡೋಗ್ಬಿಟ್ಟು ಮೋಸ ಮಾಡಿಬಿಟ್ರಲ್ಲ, ಅದಕ್ಕೆ ನನಗೆಲ್ಲೋ ಒಳಗೇನೆ ಬೇಜಾರಾಗ್ತಿತ್ತು. ನನ್ನ ಗಂಡಂಗೂ ಚೆನ್ನಾಗಿ ಉರಿಸ್ಬೇಕು, ಹಾಗೇನೇನೆಯ ಇವ್ರಿಗೂ ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ಬೇಕು ಅಂತಲೇ ನಾನು ಬಂದು ಇಲ್ಲಿ ಸೇರ್ಕೊಂಡಿದ್ದೆ ಅಷ್ಟೇ, ಬಿಸ್ನೆಸ್ಗೆಲ್ಲ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು. ಅಷ್ಟು ಬಿಟ್ಟರೆ ಮದುವೆಗಿದ್ವೆದೆಲ್ಲ ಯೋಚನೆ ಇಲ್ಲ. ಯಾಕಮ್ಮ ಯೋಚನೆ ಇಲ್ಲ? ಮಾಡು ಯೋಚನೆಯ, ಮಾಡಬೇಡ ಅಂತ ಹೇಳ್ದಾರೆ ಯಾರು? ಮಾಡಬೇಕು ನೀನು ಯೋಚನೆಯ ನೀನು. ನೋಡವ, ನೀನು ಹಿಂಗೆ ಅಂತೀನಿ ಅಂತ ಅಲ್ಲ. ಓದ್ ಗಂಡ ಓದ, ಸುಳ್ಳು ನನ್ನ ಮಗ, ಸುಳ್ಳು ಬುರುಕ್ ನನ್ನ ಮಗ. ಎಂತ ನನ್ನ ಮಗನ ನೀನು ಮದುವೆ ಮಾಡ್ಕೊಬಿಟ್ಟಿದ್ದೀಗ ಅಂತ ಹೇಳಿದ್ರೆ ಅದೆಲ್ಲ ಬೇಕಾ ನಿಂಗೆ? ಹೇಳು. ಅಯ್ಯೋ, ಹಂಗಂತ ಎಲ್ಲ ಬಿಟ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಅಜ್ಜಿ, ನಿಮಗೆ ಗೊತ್ತಿಲ್ಲ. ನಮ್ಮ ಕಡೆ ಸಂಪ್ರದಾಯ. ಈಗ ಅದೆಲ್ಲ ಬೇಡ, ಸುಮ್ಮನಿರಿ ಮಾತಾಡೋದು. ಅಯ್ಯೋ, ನಿನ್ನ ಮನ್ಸಾಗು ನನ್ನ ಮೊಮ್ಮಗವನೇ ಅಂತ ಗೊತ್ತೇಳು. ನೀನು ಸುಮ್ಮನೆ ಬಾಯಿಂದ ಮ್ಯಾಲಕ್ಕಂಗೆ ಮಾತಾಡ್ತಿದ್ದೀಗ ಅಷ್ಟೇ. ನಿನ್ಗೂ ಬೋಲ್ ಇಷ್ಟ ನನ್ನ ಮೊಮ್ಮಗ ಅಂದರೆ ಅಲ್ವೇ? ನೋಡು, ಏನೋ ಇರೋದನ್ನ ಹೇಳಿದ್ದೀನಿ ಕಣವ. ಹೆಂಗೋ ನೀನು ನನ್ನ ಮೊಮ್ಮಗನ ಮದುವೆ ಮಾಡ್ಕೊಬಿಟ್ರೆ ಆರಾಮಾಗಿ ನೆಮ್ಮದಿ ಸಂತೋಷವಾಗಿ ಖುಷಿಯಾಗಿ ಇದ್ಬಿಡ್ಬೋದು ನೋಡು ನೀನು. ಅಯ್ಯೋ ಅಜ್ಜಿ, ಈಗ ಅದೆಲ್ಲ ಬಿಡಿ. ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಉದ್ಧಾರ ಆಗೋದು ಹೆಂಗೆ ಅಂತ ನೋಡೋಣ. ನೀವು ಮದುವೆಗಿದ್ವಿ ಅಂತ ಎಲ್ಲಿಂದ ಎಲ್ಗೋ ತಗೊಂಡೋಗಿ ಹೋಗ್ಬೇಡಿ. ಈಗಾಗಲೇ ನನ್ನ ಜೀವನದಾಗ ಭಾಳ ಸೋತ್ಬಿಟ್ಟು ಭಾಳ ಅನ್ಭವಿಸ್ಬಿಟ್ಟಿದ್ದೀನಿ ನಾನಂತೂ. ಅಯ್ಯಯ್ಯ, ಒಂದ್ಕಿತ ಸೋತೆ ಅಂತ ಹೇಳ್ಬಿಟ್ಟು ಅಲ್ಲೇ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗೋಕ್ಕಾಯ್ತದ? ಸೋತೆ ಅಂತ ಹೇಳ್ಬಿಟ್ಟು ಹಂಗೇನೇ ಮುಂದುವರ್ಸ್ಕೊಂಡು ಹೋಯ್ತಿರ್ಬೇಕು, ಮುಂದೆ ಇನ್ನೂ ಸಂದಾಕಿರ್ತದೆ ಜೀವನ.